ಇರತಕ್ಕಂಥ ಉದ್ದೇಶ ಮೊನ್ನೆ ಸಂಸತ್ತಿನಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಅವಹೇಳನಕಾರಿಕೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಅವರಿಗೆ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಸಂದೇಶವನ್ನು ಕೊಡ್ತೇನೆ. ಮಿಸ್ಟರ್ ಅಮಿತ್ ಶಾ, ನೀನಾಗಿರ್ಬೋದು, ನಿಮ್ಮ ಸಂಘ ಪರಿವಾರದವರಾಗಿರ್ಬೋದು, ಯಾರೇ ಕೋಮುವಾದಿಗಳಿದ್ದರೂ ಇರಲಿ, ಇವತ್ತು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಈ ಥರ ಏನಾದರೂ ನೀವು ಮಾತಾಡಿದ್ರೆ ನಾವು ಯಾರೂ ಸುಮ್ಮನೆ ಕುಂದಿರೋದಿಲ್ಲ. ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತಾ. ನಾವು ಸಂದರ್ಭ ಸಮಯ ಬಂದರೂ ಏನು ಮಾಡಲಿಕ್ಕೆ ತಯಾರಿದ್ದೀವಿ. ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರು ಇಡೀ ನಮ್ಮ ದೇಶಕ್ಕೆ ಅಜ್ಞಾನವನ್ನು ಓಡಿಸಿ ಜ್ಞಾನದ ಬೆಳಕನ್ನು ತುಂಬಿರ್ತಕ್ಕಂಥವ್ರು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜ್ಞಾನದ ಬೆಳಕನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ದೇವರ ಸ್ವರೂಪಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು. ಯಾಕಂದ್ರೆ ದೇವರು ಏನು ಹೇಳುತ್ತೋ ಅದನ್ನೇ ಇವತ್ತು ಅಂಬೇಡ್ಕರ್ ಸಾಹೇಬರು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಇವತ್ತು ದೇವರ ಏನು ಸಂದೇಶ ಇದೆ ಆ ಸಂದೇಶವನ್ನು ಪ್ರತಿಯೊಂದು ಮಾನವ ಕುಲಕ್ಕೆ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರು ಅವರು ನಿಜವಾಗ್ಲೂ ನಮ್ಮ ಪಾಲಿನ ದೇವರಿದ್ದಾಗೆ. ಅವರ ಬಗ್ಗೆ ಈ ಥರ ಎಲ್ಲ ಮಾತಾಡಿದ್ರೆ ಅಂದ್ರೆ ಇದು ಮಾಧ್ಯಮದ ಮೂಲಕ ಹೇಳಕತ್ತೀವಿ. ನೀವು ಎಲ್ಲಿರ್ತೀರಿ ಅಲ್ಲೇ ಬಂದು ನಿಮ್ಗೆ ನೇರವಾಗಿ ಉತ್ತರ ಕೊಡಬೇಕಾಗತ್ತಾ. ಯಾವುದೇ ಸಂದರ್ಭ ಇದ್ದರೂ ಎದುರಿಸಲಿಕ್ಕೆ ತಯಾರಿದ್ದೇವೆ. ನಾವು ಸಂದರ್ಭ ಬಂದರೆ ಅಂಬೇಡ್ಕರ್ ಸಾಹೇಬ್ರಿಗೋಸ್ಕರ ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ದೇವೆ. ಸಂದರ್ಭ ಬಂದರೆ ಅಂಬೇಡ್ಕರ್ ಸಾಹೇಬರಿಗೆ ಯಾರು ಅವಮಾನ ಮಾಡ್ತಾರೆ ಅವರ ಪ್ರಾಣ ತೆಗಲಿಕ್ಕೆ ತಯಾರಿದ್ದೇವೆ ಅಂತೇಳಿ ಬಹಳ ಉಗ್ರವಾಗಿ ಮನಸ್ಸು ನೊಂದು ಹೇಳ್ತಾ ಇದ್ದಾನೆ. ಇವತ್ತು ಮಿಸ್ಟರ್ ಅಮಿತ್ ಶಾ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಅಂಬೇಡ್ಕರ್ ಸಾಹೇಬರಂದ್ರೆ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥರಲ್ಲ, ಪ್ರತಿಯೊಂದು ಮಾನವನ ಕುಲಕ್ಕೆ, ಪ್ರತಿಯೊಂದು ಮನುಷ್ಯನಿಗೆ ಸೀಮಿತವಾಗಿರ್ತಕ್ಕಂಥವ್ರು. ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳಿಗೆ ಅನ್ವಯಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಅವರ ಸಂದೇಶ ಇರುವುದರಿಂದ, ಅವರ ಬರೆದಿರ್ತಕ್ಕಂಥ ಸಂವಿಧಾನ ಇರುವುದರಿಂದ ಇವತ್ತು ಭಾರತ ದೇಶದಲ್ಲಿ ಶಾಂತಿ, ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ ನೆಲೆಸಿದೆ, ಭಾವೈಕ್ಯತೆ ನೆಲೆಸಿದೆ. ಹಾಗಾಗಿ ಇವತ್ತು ಅಂಬೇಡ್ಕರ್ ಸಾಹೇಬರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡುವುದು ನಿಲ್ಲಿಸಬೇಕು. ಇದು ಬಿಜೆಪಿಯ ಒಂದು ದೂರದೃಷ್ಟಿ. ಇದು ಅಂಬೇಡ್ಕರ್ ಸಾಹೇಬರನ್ನು ಹೋಗಲಾಡಿಸಬೇಕು, ಅವರ ಹೆಸರನ್ನು ಹೋಗಲಾಡಿಸಬೇಕು, ಸಂವಿಧಾನವನ್ನು ಹೋಗಲಾಡಿಸಬೇಕು ಅನ್ನುವಂಥ ಒಂದು ದೂರದೃಷ್ಟಿಯಿಂದ ಇವತ್ತಿಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಾಹೇಬರ ಬೂಟಿನ ಧೂಳಿಗೆ ಸಮಾನವಿಲ್ಲದ ಅಮಿತ್ ಶಾ, ನಿನ್ನಂತ ಅವಿವೇಕಿ ಇಂಥ ಹೇಳಿಕೆ ಕೊಡೋದ್ರಿಂದ ಅಂಬೇಡ್ಕರ್ ಸಾಹೇಬರಿಗೆ ಯಾವುದೇ ಅವಮಾನ ಆಗೋದಿಲ್ಲ. ಆದರೆ ಖಂಡಿತವಾಗಿ ನಾವು ಯಾರು ಸುಮ್ಮನೆ ಕುಂದಿರೋದಿಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಿ ಈ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣೆ ವೇದಿಕೆಯಿಂದ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಮಿಸ್ಟರ್ ಅಮಿತ್ ಶಾ, ಹುಷಾರಾಗಿ ಎಚ್ಚರದಿಂದ ಮಾತಾಡಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವ ಈ ಹಂಗ ನಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಮಾತ್ರ. ಇವರು ಬಿಜೆಪಿಯವ್ರ ಉದ್ದೇಶ ಏನಂದ್ರೆ ಹಿಂಗ ಅಗರವಾಗಿ ಏನೋ ಮಾತಾಡಿ ಸುಮ್ಮನೆ ಬಿಟ್ಟು ಬಿಡೋದು ಅಂತ ಹೇಳ್ಬಿಡೋದು. ಅಕಸ್ಮಾತ್ ಇದಕ್ಕೆ ಯಾರು ಪ್ರತಿಭಟನೆ ಮಾಡಲಾರ್ದ ಅಥವಾ ಅದಕ್ಕೆ ಪ್ರತ್ಯುತ್ತರ ಕೊಡಲಾರ್ದ ಪ್ರತಿಕ್ರಿಯೆ ಇರದಿದ್ದ ಸಮಯದಲ್ಲಿ ಅದರ ಬೇರೆ ರೀತಿಯಿಂದ ತಿರುಚಿ ಮತ್ತೆ ಅದು ಸಂವಿಧಾನದ ವಿರುದ್ಧವಾಗಿ ಇವರ ಮೂಲ ಉದ್ದೇಶ ಇರೋದು ಸಂವಿಧಾನವನ್ನು ಅಸಕ್ತಗೊಳಿಸುವುದು, ಸಂವಿಧಾನದ ಉದ್ದೇಶಗಳನ್ನು ಸಾಧ್ಯವಾದಷ್ಟು ಅಳಕಿಸಬಹುದು. ಬರೋ ಉದ್ದೇಶ ಬರಬರ್ತಾ ಹಂಗೆ ನಡೆದ್ರೆ ಅದು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ರಲ್ಲ. ಹಿಂದಕ್ಕೆ ಸಾಕಷ್ಟು ಜನ ಹೇಳ್ಯಾರ. ಈಗ ಇವ್ರ ಮನಸ್ಥಿತಿ ಏನು ಹೇಳುತ್ತಾ ಈ ಒಂದು ಅವಹೇಳನಕಾರಿ ಮಾತು ಯಾರು ಅಮಿತ್ ಶಾ ಅವ್ರು ಹೇಳಿದ್ದ ಅವಹೇಳನಕಾರಿ ಮಾತು ಏನು ಅವ್ರ ಮನಸ್ಥಿತಿ ತೋರಿಸುತ್ತೆ. ಇದು ಯಾವಾಗಲೂ ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಬಡವರ, ಕೂಲಿ ಕಾರ್ಮಿಕರ, ಶ್ರಮಿಕರ ವಿರೋಧಿ ಆದಂಥ ಪಕ್ಷ ಇಂಥ ಮಾತುಗಳನ್ನು ಆಡುತ್ತೆ. ಅಂದ್ರೆ ಅವ್ರಿಗೇನು ಮತ್ತೇನಂದ್ರೆ ಅವರು ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಅಂದೇ ಇಲ್ಲ ಅಂತ ಮಾತು ತಿರುಚಿ ಹೇಳೋದ್ರಿಂದ ಅಮಿತ್ ಶಾ ಇರೋ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನೀವು ಇದು ರೆಕಾರ್ಡ್ ಆಗಿದೆ. ಅದಕ್ಕೆ ಡಾಕ್ಟರ್ ಅಮಿತ್ ಶಾ ಅವರಿಗೆ ನಾವೊಂದು ಎಚ್ಚರಿಕೆ ಮಾತನ್ನು ಕೊಡ್ತೀವಿ. ಏನಂದರೆ ಬೇರೆ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷಕ್ಕೆ ಏನೋ ಮಾತಾಡಿ ದಕ್ಷಿಸ್ಕೊಂಡಂಗೆ ಇಲ್ಲಿ ಸಾಧ್ಯ ಇಲ್ಲ. ಇದನ್ನು ನೀವು ಕ್ಷಮೆಯಾಚನೆ ಮಾಡೋದಲ್ದ, ಕ್ಷಮೆಯಾಚನೆ ಬೇಕಾಗಿಲ್ಲ ನಮ್ಗೆ. ಈ ಮೋದಿಯವರಿಗೊಂದು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ, ಅವರಿಗೊಂದು ಮನವಿಯನ್ನು ಮಾಡ್ತೀವಿ. ಈ ಒಂದು ಅವಹೇಳನಕಾರಿಯಾಗಿ ಮಾತಾಡಿದ್ದಕ್ಕೆ ಈ ಅಮಿತ್ ಶಾನನ್ನು, ಈ ದುರಹಂಕಾರಿ ಅಮಿತ್ ಶಾನನ್ನು ಸಚಿವ ಸಂಪುಟದಿಂದ ಕಿತ್ತೊಗಿಬೇಕು. ಈ ಹ್ಯಾಸ್ ಟು ಬಿ ಡಿಸ್ಮಿಸ್ ಫ್ರಮ್ ದಿ ಕ್ಯಾಬಿನೆಟ್ ಫಸ್ಟ್, ಮೊದಲನೇದಾಗಿ. ಎರಡನೇದಾಗಿ ದೇಶದ ಕ್ಷಮೆ ಕೇಳಬೇಕು. ಕೇವಲ ಅಮಿತ್ ಶಾ ಒಬ್ಬರಲ್ಲ, ಅವರ ನಾಯಕರಾದಂಥ ಮೋದಿಯವರು ಮತ್ತು ಅವರ ಸಂಪುಟ ಸಚಿವರು, ಅವರ ಮಾತೃ ಸಂಸ್ಥೆ ಇದಲ್ಲ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬರ್ತಕ್ಕಂಥ ಮಾತುಗಳು ಇವೆಲ್ಲ. ಆರ್ ಎಸ್ ಎಸ್ನಿಂದ
ರೂಪಿತಗೊಂಡಂಥ ಮಾತುಗಳು ಮತ್ತು ಎಲ್ಲ ವಿಷಯಗಳು ಎಲ್ಲರೂ ಏನಾದರೂ ಸಂವಿಧಾನ ವಿರೋಧಿ, ದಲಿತ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಬಡವರ ವಿರೋಧಿ, ಕಾರ್ಮಿಕರ ವಿರೋಧಿ ಅಂದ್ರೆ ಶೋಷಿತ ಸಮುದಾಯಗಳ ವಿರುದ್ಧ ಯಾರು ಮಾತಾಡ್ತಾರೋ ಅವರೆಲ್ಲ RSS ಪ್ರೇರಿತ ಸಂಘದಿಂದ, RSS ಸಂಘ ಪರಿವಾರದಿಂದ ಪ್ರೇರಿತರಾದಂಥ ವ್ಯಕ್ತಿಗಳು ಮತ್ತು ಮಾತುಗಳು ಇವೆಲ್ಲ. ಅದಕ್ಕೆ ನಮ್ಮ ಉದ್ದೇಶ ಇಷ್ಟೇ, ಇಂಥ ಪ್ರಜಾಪ್ರಭುತ್ವ ದೇಶದಲ್ಲಿ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಪವಿತ್ರ ಸಂವಿಧಾನದ ಅಡಿಯಲ್ಲಿನೇ ನಾವು ಇಡೀ ದೇಶ ಈ ಆಡಳಿತ ನಡೆಸುತ್ತಾ ಇದೆ. ಆ ಆಡಳಿತದ ಭಾಗವಾಗಿದ್ದ ಪ್ರಮುಖ ಖಾತೆಯನ್ನೇ ಹೊಂದಿರತಕ್ಕಂಥ ಅಮಿತ್ ಶಾ ಅವರು ಇಂಥ ಅವಹೇಳನಕಾರಿ ಮಾತು ಹೇಳಿದ್ದು ನಿಜವಾಗಲೂ ಇಡೀ ದೇಶನೇ ನೋಡ್ತಾ ಇರುತ್ತೆ. ದೇಶದಲ್ಲಿ ಖಂಡನೆ ಎಲ್ಲ ಕಡೆ, ಇಡೀ ದೇಶಾದ್ಯಂತ ಪ್ರತಿಭಟನೆಗಳು, ಎಲ್ಲಿ ಬೇಕಲ್ಲಿ ಪ್ರೆಸ್ ಮೀಟ್ಗಳು ಸಾಕಷ್ಟು. ಇನ್ನೂ ಇದು ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ಹೇಳಿಕ್ಕೆ ಬರೋದು ಸಾಧ್ಯ ಇಲ್ಲ. ಅದಕ್ಕೆ ನಾವು ಸಹಿತ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವು ಸಹಿತ ಇದನ್ನು ಖಂಡಿಸೋದಲ್ಲದೆ ಮೋದಿಯವರಿಗೆ, ಪ್ರಧಾನಮಂತ್ರಿ ಮೋದಿಯನ್ನು ಹೊಂದಿರತಕ್ಕಂಥವರು ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಿರ್ವಹಿಸಿರ್ತಕ್ಕಂಥ ಸಂಸತ್ತಿನಲ್ಲಿ ನಿಂತು, ಅದರಲ್ಲಿ ಲೋಕಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡ್ಯಾರ. ಏನಂದ್ರೆ ಈಗ ಇತ್ತಿತ್ತಲಾಗಿ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಅಂತ, ಫ್ಯಾಷನ್ ಆಗಿದೆ ಅಂತ ಹೇಳ್ಯಾರ. ಫ್ಯಾಷನ್ ಅಂದ್ರೆ ಗೊತ್ತಾಗುತ್ತೆ ನಮಗೆಲ್ಲರೂ, ಫ್ಯಾಷನ್ ಅಂದ್ರೆ ವ್ಯಸನ, ಅದು ಒಂದು ಏನೋ ಒಂದು ಹಗುರವಾಗಿ ಮಾತಾಡ್ತಕ್ಕಂಥ ಮಾತು ಅಂತ ತಿಳ್ಕೊಂಡು ಬಹಳ ಒಂದು ತುಚ್ಛ ದೃಷ್ಟಿಯಿಂದ ಮಾತಾಡ್ಯಾರ. ಅದನ್ನು ಖಂಡಿಸಲಿಕ್ಕೆ ನಾವೆಲ್ಲರೂ ಇಲ್ಲಿ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಇದು ಯಾವ ಪಕ್ಷಕ್ಕೂ ಸೀಮಿತವಲ್ಲ, ಪಕ್ಷಾತೀತವಾಗಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ಹಂಚಿಕೊಂಡು ಮತ್ತು ಅವರ ಸಂವಿಧಾನದ ಮೇಲೆ ಇರ್ತಕ್ಕಂಥ ಎಲ್ಲ ಜನಗಳು ಇಲ್ಲಿ ಸೇರಿ ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೇವೆ. ಇದು ಅತ್ಯಂತ ಖಂಡನೀಯ. ಅವ್ರು ಏನು ಹೇಳ್ಯಾರ ಅಮಿತ್ ಶಾ ಅವರಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ನೀವು ಈ ಯಾವಾಗಲೂ 5-6 ಸಾರಿ ಹೇಳುವುದಕ್ಕಿಂತ ಇದನ್ನೇ ನೀವು ಭಗವಾನ್ನ ಹೆಸರನ್ನು ನೆನೆದಿದ್ರೆ ನಿಮ್ಗೆ 7 ಜನ್ಮದ ಸ್ವರ್ಗ ಸಿಗ್ತಂತ ಹೇಳ್ಯಾರ ಅಮಿತ್ ಶಾ ಅವರೇ. ನಾನೊಂದು ಮಾತು ಹೇಳ ಬಯಸ್ತೀನಿ, ನಮ್ಗೆ ಸ್ವರ್ಗ ನರಕ ಇವೆಲ್ಲ ನಿಮ್ಮಂಥ ಅಜ್ಞಾನಿಗಳಿಗೆ ಬೇಕಾಗುತ್ತೆ ವಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೆ ಸ್ವರ್ಗ ನರಕ ಅನ್ನೋದೇ ಇಲ್ಲ. ಬಾಬಾ ಸಾಹೇಬ್ರೇ ನಮ್ಗೆ ದೇವರು, ಅವರೇ ನಮ್ಗೆ ಎಲ್ಲ ದಾರಿದೀಪ. ಅವರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಾವು ನಡೀತಾ ಇರೋರು ನಾವೆಲ್ಲ. ನಮಗದು ಬೇಕಾಗಿಲ್ಲ. ಅತ್ಯಂತ ಮಹತ್ವವಾದ ಖಂಡನೀಯ ವಿಷಯವೇನೆಂದರೆ, ಅವರು ಹೇಳಿರ್ತಕ್ಕಂಥ ಮಾತು ಏನು, ಯಾವ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿನೇ ಅವರು ಗೃಹ ಸಚಿವರಾಗಿರೋ ಮೊದಲು. ಅಕಸ್ಮಾತ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟದೇ ಇದ್ದಿದ್ದರೆ ಇವರು ಗೃಹ ಸಚಿವರಾಗ್ತಾ ಇರಲಿಲ್ಲ. ಎಲ್ಲೋ ಒಂದು ಊರಿನಲ್ಲಿ ಒಂದು ಮೋಡಕ ಆರಿಸುವಂತ ಅಡ್ಡಬೇಕಾಗ್ತಿತ್ತು. ಅವರ ಪ್ರಧಾನಮಂತ್ರಿ ಆದ ಮೋದಿ ಅವರು ಅದೇ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರ್ಕೊಂತ ಅಡ್ಡಾಡಬೇಕಾಗ್ತಿತ್ತು ಬಹುಶಃ. ಅಂಥ ಒಂದು ಸಂವಿಧಾನದ ಆಶ್ರಯದಲ್ಲಿ, ಸಂವಿಧಾನದ ಅಡಿಯಲ್ಲಿ ಅಧಿಕಾರ ವಹಿಸಿಕೊಂಡು ಇಂಥ ಒಂದು ಅವಹೇಳನಕಾರಿ ಮಾತುಗಳ ಆಡಿದ್ದಕ್ಕೆ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ. ನಾವೆಲ್ಲ ಇವತ್ತಿನ ದಿವಸ ನೋಡಿದ್ರೆ ದೇಶದಾದ್ಯಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದ್ದೇವೆ. ಇನ್ನೂ ಇದು ಯಾವ ಮಟ್ಟಕ್ಕೆ ಹೋಗುತ್ತೋ ಏನೋ, ಅದು ಎಲ್ಲಿಗೆ ಹತ್ತುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟು ಸಾಮಾನ್ಯವಾದ ವಿಷಯ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸುಮ್ಮನೆ ಹಗುರವಾಗಿ ಮಾತಾಡಕ್ಕಂಥ ವಿಷಯವಲ್ಲ ಇದು. ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರೇ ಸ್ಫೂರ್ತಿ, ಅವರೇ ದೇವರು. ನಮ್ಗೆ 7 ಜನ್ಮ ಅಲ್ಲ 100 ಜನ್ಮ ಇದ್ದವರೆಗೆ ಅವರೇ ನಮ್ಗೆ ಸಾಕ್ಷಿ. ಸೂರ್ಯ ಚಂದ್ರ ಇರುವವರೆಗೂ ಅವರು ನಮ್ಗೆ ಅವರೇ ದೇವರು, ಅವರೇ ದಾರಿದೀಪ ಅಂತ ನಾವು ಹೇಳಬಯಸ್ತೀವಿ. ಅದಕ್ಕೆ ನಾವು ನಿಜವಾಗಲೂ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದಲೇ ನೀವೆಲ್ಲರೂ ನೀವು ಮಾಧ್ಯಮದವರು ಇರ್ಬೋದು, ಮಾಧ್ಯಮ 4ನೇ ಅಂಗ ಅಂತಾರೆ ಇದು ಪ್ರಜಾಪ್ರಭುತ್ವ. ಈ ಅಂಗ ನಡಿಬೇಕಾದ್ರೂ ಸಹಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್